ಆಪಲ್ ಫೋನ್ ನೋಡಿದಿರಾ, ಲ್ಯಾಪ್ಟಾಪ್ ನೋಡಿದಿರಾ, ಇಯರ್ಫೋನ್ ವಾಚ್ ನೋಡಿದಿರಾ, ಯಾವ್ದಾದ್ರು ಕಾಫಿ ಮಿಷಿನ್ ನೋಡಿದಿರಾ? ಜಾಸ್ತಿ ದಪ್ಪ ಏನಿರುತ್ತೆ ಅದಕ್ಕೆ ಜಾಸ್ತಿ ರೇಟು. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಇಲ್ಲೇನ್ ಡೀಸೆಲ್ ಪ್ರಾಬ್ಲಮ್ ಇಲ್ವಾ? ಇವಾಗ ಪ್ರಾಬ್ಲಮ್ ಇದೆ. ಸೊ 50 kg ಕಾಫಿ ಬೀನ್ಸ್ಗೆ 9,000 ರೇಟ್ ನಡೀತಾ ಇದೆ ಅಂತ ಹೇಳಿದೆ. ಒಂದು 10 lakh ಇರ್ಬೋದು ಸರ್. ಹಾಯ್, ಹಲೋ, ನಮಸ್ಕಾರ ಕರುನಾಡು. ನಾನಿವತ್ತು ಕಳ್ಸಾದಲ್ಲಿರೋ ಕಾಫಿ ಸಂಸ್ಕರಣಾ ಘಟಕಕ್ಕೆ ಬಂದಿದ್ದೀನಿ. ಒಳಗಡೆ ಹೋಗಿ ಕಾಫಿ ಪ್ರೊಸೆಸಿಂಗ್ ಯಾವ ಥರ ಮಾಡ್ತಾರೆ, ಯಾವ್ಯಾವ ಮಿಷಿನರಿ ಯೂಸ್ ಮಾಡ್ತಾರೆ, ಪ್ರೋಸೆಸ್ ಏನು ಪೂರ್ತಿ ತಿಳ್ಕೊಳ್ಳೋಣ ಬನ್ನಿ. ಈ ಕಾಫಿ ಸಂಸ್ಕರಣಾ ಘಟಕ ಅಂದ್ರೆ ಪ್ರೊಸೆಸಿಂಗ್ ಯೂನಿಟ್ ಸುತ್ತಮುತ್ತ ಜಾಗ ಏನ್ ನೋಡ್ತಾ ಇದ್ದೀರಿ, ಇದು ಆಕ್ಚುಲಿ ಕಂಪ್ನಿಯವರು ಲೀಸಿಗೆ ತಗೊಂಡಿದಾರಂತೆ. ಇದು ಒಂದು ಸೊಸೈಟಿಗೆ ಸೇರುತ್ತೆ. ಅವರು ಲೀಸು ಕೊಟ್ಟಿದ್ದಾರೆ 1 ವರ್ಷ ಟೈಮ್ಗೆ. ಪ್ರತಿ ವರ್ಷ ಲೀಸು ರಿನ್ಯೂವಲ್ ಮಾಡಿಸ್ಬೇಕು. ಅವರೇ ಆದ್ರೂ ತಗೋಬಹುದು, ಬೇರೆಯವರಾದ್ರೂ ತಗೋಬಹುದು. ಹಂಗೆ ಒಳಗಡೆ ಹೋಗೋಣ ಬನ್ನಿ. ನೋಡಿ, ಎಂಟ್ರೆನ್ಸ್ ಈ ತರ ಇದೆ. ಈ ಕಾಫಿ ಪ್ರೋಸೆಸ್ ಮಾಡಕ್ಕೆ ಫಸ್ಟ್ ಕಾಫಿ ಬೀನ್ಸ್ ಅಥವಾ ಕಾಫಿ ಬೀಜನ ಯಾರು ಬೆಳೆದಿರ್ತಾರೆ ಕಾಫಿ ಎಸ್ಟೇಟ್ ಅಲ್ಲಿ, ಆ ರೈತರಿಂದ ತಗೊಬರ್ತಾರೆ. ಅವರೇ ಒಣಗಿಸಿರ್ತಾರೆ. ಅವರು ಒಣಗಿಸಿಲ್ಲ ಅಂದ್ರೆ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಈ ಹಾಲ್ ಅಲ್ಲಿ ಒಣಗಿಸ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ, ಈಗ ಕಾಫಿ ಪ್ರೊಸೆಸಿಂಗ್ ಫಸ್ಟ್ ಸ್ಟೆಪ್ ತೋರಿಸ್ತೀನಿ. ರೈತರು ನಮ್ಗೆ ಏನು ಹೊರಗಡೆ ಸಿಪ್ಪೆ ಸಮೇತ ಕೊಟ್ಟಿರ್ತಾರಲ್ಲ, ಆ ಕಾಫಿ ಬೀನ್ಸ್ ನ ಈ ಗುಂಡಿ ಏನ್ ಕಾಣಿಸ್ತಾ ಇದೆ ಇಲ್ಲಿಗೆ ಹಾಕಿರ್ತೀವಿ. ಇದ್ರ ಮುಖಾಂತರ ನೆಕ್ಸ್ಟ್ ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ ಕನ್ವೇಯರ್ ಬೆಲ್ಟ್ ಮುಖಾಂತರ ನೆಕ್ಸ್ಟ್ ಹೋಗುತ್ತೆ. ಬನ್ನಿ ಅದ್ ನೋಡೋಣ. ಈಗ ಇಲ್ಲಿ ಯಾವ್ದು ಕಪ್ಪು ಯಾವ ತರ ಇದೆ? ಇದು ಕಪ್ಗಳು ನಿಮಗೆ ಆ ಸೈಡ್ ಇಂದ ಬರುತ್ತೆ. ಕಪ್ಪಲ್ಲಿ ಬರುತ್ತೆ, ಹಿಂಗ್ ಬಂದು ಇಲ್ಲಿ ಕೆಳಗೆ ಬೀಳುತ್ತೆ. ಇದು ನೆಕ್ಸ್ಟ್ ಈ ಕಡೆ ಬರುತ್ತೆ. ಕಪ್ಪಲ್ ಬಂದು ಇಲ್ಲಿ ಮುಗಿಸ್ಕೊಂಡು ಸೊ ಅಲ್ಲಿಂದ ಬರ್ಬೇಕಾದ್ರೆ ಅಪ್ ಸೈಡ್ ಆಗಿ ಬರುತ್ತೆ. ಇಲ್ಲಿ ಬರುತ್ತೆ ಡೌನ್ ಸೈಡ್ ಇಂದ ನೆಕ್ಸ್ಟ್ ಈ ಪ್ರೊಸೆಸ್. ಇದರಲ್ಲಿ ನಿಮಗೆ ಫಸ್ಟ್ ಡಸ್ಟ್ ಅನ್ನ ಸಪರೇಟ್ ಮಾಡುತ್ತೆ. ಡಸ್ಟ್ ಇದೆ ಅಲ್ಲ, ಇದ್ರಲ್ಲಿ ಹಾಕಿದ್ದಾರೆ ಕಾಫಿ. ಇದ್ರಲ್ಲಿ ಡಸ್ಟ್ ಎಲ್ಲ ಇದೆಯಲ್ಲ, ಇದ್ರಲ್ಲಿ ನೋಡಿ ರಿಮೂವ್ ಆಗುತ್ತೆ. ಡಸ್ಟ್ ಎಲ್ಲ ಇಲ್ಲಿ ಬಂದಿದ್ದು ಡಸ್ಟ್ ರಿಮೂವ್ ಆಗುತ್ತೆ. ಓಕೆ ಓಕೆ. ಅಲ್ಲಿಂದ ಬಂದು ಕನ್ವೇಯರ್ ಬೆಲ್ಟ್ ಇಂದ ಇಲ್ಲಿ ಬಿದ್ದು ಇಲ್ಲಿ ಧೂಳು ಡಸ್ಟ್ ಎಲ್ಲ ಸಪರೇಟ್ ಆಗುತ್ತೆ. ಇದಕ್ಕೆ ಪ್ರೀ ಕ್ಲೀನರ್ ಅಂತ ಹೇಳ್ತಾರೆ. ಪ್ರೀ ಕ್ಲೀನರ್. ಪ್ರೀ ಕ್ಲೀನರ್. ಸೊ ಇದ್ರ ಕೆಪಾಸಿಟಿ ನೋಡಿ 8 ಟನ್. ನೆಕ್ಸ್ಟ್ ಸೇಮ್ ಬೆಲ್ಟ್ ಅಲ್ಲಿ ಹೊರಗೆ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಅಪ್ ಸೈಡ್ ಆಗಿದೆ. ಅಪ್ ಸೈಡ್ ಆಗಿದೆ. ಅಲ್ಲಿ ಕ್ಲೀನ್ ಆಗಿ ಇರೋದು ಇಲ್ಲಿ ಬರುತ್ತೆ. ಅಲ್ಲಿಂದ ನೆಕ್ಸ್ಟ್ ಇದಕ್ಕೆ ಬರುತ್ತೆ. ಇದು ನೆಕ್ಸ್ಟ್ ಗ್ರೇಡ್ ಆಗುತ್ತೆ. ಇದರಲ್ಲಿ ಸೊ ಇಲ್ಲೂ ಡಸ್ಟ್ ಇರುತ್ತೆ. ಇದು ಡಸ್ಟ್ ಸಿಗುತ್ತೆ. ಇದರಲ್ಲಿ ಡಸ್ಟ್ ಸಿಗುತ್ತೆ. ಇದು ಮತ್ತೆ ಇದು ಜಾಲ್ರಿ ಟೈಪ್. ನಿಮಗೆ ಇದರಿಂದ ಒಳಗೆ ಹೋಗುತ್ತೆ. ಇದರಿಂದ ನೆಕ್ಸ್ಟ್ ಪ್ರೊಸೆಸಿಂಗ್ ಹೋಗುತ್ತೆ. ಸೊ ಅದೇ ತರ ಇಲ್ಲೂ ಒಂದು ಜಾಲರಿ ಇದೆನಾ? ಸೇಮ್ ಇದೆ. ಡಬಲ್ ಇರುತ್ತೆ. ಅಂದ್ರೆ ಒನ್ ಟೈಮಿಗೆ ಕಡಿಮೆ ಆಗುತ್ತೆ ಅಂತ ಹೇಳಿ ಡಬಲ್ ಕೊಟ್ಟಿದ್ದಾರೆ. ಎರಡರಲ್ಲೂ ಸೇಮ್ ಪ್ರೋಸೆಸ್ ಆಗುತ್ತೆ. ಎರಡು ಸೇಮ್ ಪ್ರೋಸೆಸ್ ಆಗುತ್ತೆ. ಎಷ್ಟು ಟೈಮ್ ಹಿಡಿಯುತ್ತೆ ಸರ್ ಇದೆಲ್ಲ ಆಗಕ್ಕೆ? ಇದು ನಿಮಗೆ ಒಂದು 50 ಬ್ಯಾಗ್ಸ್ಗೆ ಒಂದು ಹಾಫ್ ಅನ್ ಅವರ್ ಆಗುತ್ತೆ. 50 ಬ್ಯಾಗ್ಸ್ಗೆ ಹಾಫ್ ಅನ್ ಅವರ್. 50 kg 50 ಬ್ಯಾಗ್ಸ್ಗೆ ಹಾಫ್ ಅನ್ ಅವರ್. 50 kg. ಸೊ ಪ್ರತಿದಿನ ಎಷ್ಟು ಟನ್ ಪ್ರೋಸೆಸ್ ಆಗುತ್ತೆ ಇಲ್ಲಿ? ಒಂದು 10 ರಿಂದ 15 ಟನ್ ಆಗುತ್ತೆ. 10 ರಿಂದ 15 ಟನ್ ಪ್ರತಿದಿನ. ಅಷ್ಟು ಕಾಫಿ ಬೀನ್ ಸಿಗುತ್ತಾ ಇಲ್ಲ ಸರೌಂಡಿಂಗ್? ಸಿಗುತ್ತೆ. ಇದು ಏನ್ ಫಸ್ಟ್ ತೋರಿಸಿದೆ ಅದು ಈ ತರ ಬೀನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಬೀನ್ಸ್ ಆಗಿ ಸಿಪ್ಪೆ ಎಲ್ಲ ತೆಗೆದು ಬರುತ್ತೆ. ಇಲ್ಲಿ ಫೈನಲ್ ಸ್ಟೆಪ್ ಇದು. ಫೈನಲ್ ಸ್ಟೆಪ್ ಇದು. ಬೀನ್ ಅಲ್ಲಿ ಫೈನಲ್ ಸ್ಟೆಪ್ ಇದು. ಇದರಲ್ಲೂ ನಿಮಗೆ ಬೈಫರ್ಕೇಟ್ ಮಾಡ್ತಾರೆ. ಇದು ಆನ್ ಮಾಡಿದ್ರೆ ವೈಬ್ರೇಟ್ ಆಗುತ್ತೆ. ಅದರಲ್ಲಿ ನೋಡಿ ಡಸ್ಟ್ ಅದು ಮತ್ತೆ ಇಲ್ಲೋ ಮತ್ತೆಲ್ಲ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಸಿಪ್ಪೆ ಎಲ್ಲ ಸಪರೇಟ್ ಆದ್ಮೇಲೆ ಕಾಫಿ ಅಲ್ಲಿ ಬೇರೆ ಕಡೆ ಹೋಗುತ್ತೆ. ಯಾವ್ದಕ್ಕೆ ಹೋಗುತ್ತೆ ಅಂದ್ರೆ ಸಾರ್ಟೆಕ್ಸ್ ಅಂತ ಕರಿತೀವಿ. ಅದಕ್ಕೆ ಯಾವ ಮಿಷಿನ್ ಯೂಸ್ ಮಾಡ್ತಾರೆ ಅಂದ್ರೆ ಆಪಲ್ ಮಿಷಿನ್. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಆಪಲ್ ಮಿಷಿನ್. ಬನ್ನಿ ನೋಡೋಣ. ಆಪಲ್ ಫೋನ್ ನೋಡಿದಿರಾ, ಲ್ಯಾಪ್ಟಾಪ್ ನೋಡಿದಿರಾ, ಇಯರ್ಫೋನ್ ವಾಚ್ ನೋಡಿದಿರಾ, ಯಾವ್ದಾದ್ರು ಕಾಫಿ ಮಿಷಿನ್ ನೋಡಿದಿರಾ? ಬನ್ನಿ ತೋರಿಸ್ತೀನಿ. ಈಗ ನೋಡಿ, ಆಪಲ್ದು ಕಾಫಿ ಕಲರ್ ಸಾರ್ಟೆಕ್ಸ್ ಮಿಷಿನ್ ಅಲ್ಲಿ ಇದ್ದೀನಿ. ಸಿಂಬಲ್ ಫುಲ್ ಇದೆ. ಅರ್ಧ ತಿಂದ್ಬಿಟ್ಟಿರೋ ಆಪಲ್ ಮಾತ್ರ ಬೆಲೆ ಜಾಸ್ತಿ, ಫುಲ್ ಇದ್ರೆ ಒರಿಜಿನಲ್ ಎಲ್ಲ ಬೆಲೆ ಕಮ್ಮಿ ಅಂತ ಅನ್ಕೊಂಡಿದ್ದೆ. ಆತರ ಅಲ್ಲ, ಫುಲ್ ಇದ್ರು ರೇಟ್ ಜಾಸ್ತಿನೇ. ಇದು ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಮತ್ತೆ ಹೈ ಸೆನ್ಸಿಟಿವ್ ಮಿಷಿನ್ ಅಂತೆ. ಆಪಲ್ ಎಲ್ಲ ಅಷ್ಟೇ ಬಿಡಿ. ವೈ
ನಾವ್ ಏನ್ ಫೋನ್ ತಗೋತೀವಿ ಆಪಲ್ ಬ್ರ್ಯಾಂಡ್ ಅಲ್ಲ ಇದು. ಇಲ್ಲಿ ಕೇಳಿದಾಗ ಆಪಲ್ ಮಿಷಿನ್ ಅಂತ ಅಷ್ಟೇ ಹೇಳಿದ್ರು. ಆಮೇಲೆ ಕನ್ಫರ್ಮೇಶನ್ಗೆ ಗೂಗಲ್ ಚೆಕ್ ಮಾಡಿದಾಗ ಗೊತ್ತಾಯ್ತು ಇದು ಆಪಲ್ ಕಲರ್ ಸಾರ್ಟರ್ ಬ್ರ್ಯಾಂಡ್ ನ ಒಂದು ಮಿಷಿನ್ ಅಂತ. ಆದ್ರೆ ರೇಟ್ ಮಾತ್ರ ಆಪಲ್ ರೇಂಜ್ಗೆ ಇದೆ. ಕಲರ್ ಬೇಸ್ ಮೇಲೆ ಸಪರೇಟ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರಂತೆ. ಸೊ ಒಂದೊಂದು ಗ್ರೀನ್ ಕಲರ್ ಇರುತ್ತೆ, ಒಂದೊಂದು ಬ್ರೌನ್ ಕಲರ್ ಇರುತ್ತೆ, ಅದ್ರ ಮೇಲೆ ಸಪರೇಟ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸುಮಾರು 10 ಲಕ್ಷ ಆಗ್ಬೋದು ಅಂತ ಇದು. ಈ ಆಪಲ್ ಸಾರ್ಟೆಕ್ಸ್ ಇಂದ ಸಪರೇಟ್ ಆಗೋದು ಇಲ್ಲಿ ನೋಡಿ ನೆಕ್ಸ್ಟ್ ಹೋಗೋ ಮಿಷಿನ್ ಇದು. ಇಲ್ಲಿ ನೋಡಿ 8 ಲೆವೆಲ್ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಝೂಮ್ ಮಾಡ್ತೀನಿ ನೋಡಿ. 6, 7, 8 ಸೈಜ್ ಮೇಲೆ ಇದನ್ನ ಸಪರೇಟ್ ಮಾಡುತ್ತೆ ಕಾಫಿನ. ಸೊ ಒಂದೊಂದು ಸೈಜ್ ಏನಿರುತ್ತೆ ಅದ್ರ ಮೇಲೆ ಸಪರೇಟ್ ಮಾಡಿ ಈ ಮಿಷಿನ್ ಇದನ್ನ ನೆಕ್ಸ್ಟ್ ಎಲ್ಲೋ ಕಳಿಸುತ್ತೆ. ನೋಡೋಣ ಬನ್ನಿ. ನೋಡಿ ಎಷ್ಟು ದೊಡ್ಡದಿದೆ ಮಿಷಿನ್. ಸೊ ಇಲ್ಲಿ ಏನ್ ಸಪರೇಟ್ ಆಗುತ್ತೆ ಸೈಜ್ ಮೇಲೆ ಅದೆಲ್ಲ ಇಲ್ಲಿ ಹೋಗಿ ಮತ್ತೆ ಮೇಲೆ ಹೋಗುತ್ತೆ. ಎಷ್ಟು ಸರಿ ಮೇಲ್ ಹೋಗುತ್ತೆ, ಎಷ್ಟು ಸರಿ ಕೆಳಗೆ ಬರುತ್ತೆ, ನಿಮ್ಗೆ ಯಾಕೆ ಬೇಕದು? ಅದಾದ್ಮೇಲೆ ನೋಡಿ ಇಷ್ಟು ದೊಡ್ಡ ಕಂಟೈನರ್ ತರ ಇದೆ, ಇಲ್ಲಿಗೆ ಬಂದು ಬೀಳುತ್ತೆ. ಇಲ್ಲಿ ಒಂದೊಂದರಲ್ಲಿ 2 ತರ ಗ್ರೇಡಿಂಗ್ ಆಗುತ್ತೆ. ಇಲ್ಲಿ ನೋಡಿ AAA ಗ್ರೇಡು, AA ಗ್ರೇಡು. 8 ನಂಬರ್ ಏನ್ ನೋಡಿದಿರಿ ಇಲ್ಲಿ ನೋಡಿ 1, 2 ಆ ಸೈಜ್ ಮೇಲೆ ಇನ್ನ ಗ್ರೇಡ್ ಮಾಡ್ತಾರೆ. ಸೊ ನಂಬರ್ 1 ಗ್ರೇಡ್ AAA ಗ್ರೇಡ್ ಅಂದ್ರೆ ಜಾಸ್ತಿ ಸೈಜ್ ಇರೋದು. ಆಮೇಲೆ 8ನೇದು ಏನ್ ತೋರಿಸ್ತೀನಿ ಕೊನೆಗೆ, ಅದು ಚಿಕ್ಕ ಗ್ರೇಡು, ಚಿಕ್ಕ ಸೈಜ್ ಇರೋದು ಅಂತ. ಜಾಸ್ತಿ ದಪ್ಪ ಏನಿರುತ್ತೆ ಅದಕ್ಕೆ ಜಾಸ್ತಿ ರೇಟು. ಈ ಮಿಷಿನ್ ನಿಂದ ಬಂದು ಮತ್ತೆ ಕನ್ವೇಯರ್ ಬೆಲ್ಟ್ ಮುಖಾಂತರ ಮತ್ತೆ ಮೇಲೆ ಹೋಗುತ್ತೆ ನೋಡಿ. ರಿಂಗ್ ಅಂತ ಹೋಗಿ ಕೆಳಗಡೆ ಬಂದು ಇಲ್ಲಿ ಆಟೋಮೆಟಿಕ್ ಆಗಿ ಚೀಲಕ್ಕೆ ಪ್ಯಾಕ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನ್ ಚೀಲ ಕಾಣಿಸ್ತಾ ಇದೆ, ಇಲ್ಲಿ 50 kg ಪ್ಯಾಕ್ ಆಗುತ್ತೆ. ಮುಂದೆ ಏನ್ ನೋಡ್ತಾ ಇದ್ದೀರಾ, ಇದು ಸಪರೇಟ್ TC ಈ ಪ್ರೊಸೆಸಿಂಗ್ ಯೂನಿಟ್ಗೆ. ಇಲ್ಲಿ ಮಳೆ ಎಲ್ಲ ಬಂದಾಗ 15 ದಿನದ ಕಾಲ ಕಂಟಿನ್ಯೂಸ್ ಕರೆಂಟ್ ಇರಲ್ವಂತೆ. ಆ ಟೈಮಲ್ಲಿ ಸರಿ ಮಾಡಕ್ಕೂ ಆಗಲ್ಲ, ಅದಕ್ಕೋಸ್ಕರ ಸಪರೇಟ್ ಆಗಿ ಹಾಕೊಂಡವ್ರೆ ನೋಡಿ. ಎಷ್ಟು ದಿನ ಬ್ಯಾಕಪ್ ಬರುತ್ತೆ ಸರ್ ಇದರಲ್ಲಿ? ಇದು ನಿಮಗೆ ಪರ್ ಅವರ್ಗೆ 5 ಲೀಟರ್ ಡೀಸೆಲ್. ಪರ್ ಅವರ್ಗೆ 5 ಲೀಟರ್ ಡೀಸೆಲ್. ಇಲ್ಲಿ ಏನ್ ಡೀಸೆಲ್ ಪ್ರಾಬ್ಲಮ್ ಇಲ್ವಾ? ಇವಾಗ ಪ್ರಾಬ್ಲಮ್ ಇದೆ. ಹಾ, ಇನ್ನು ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಕಾಫಿ ರೇಟು 50 kgಗೆ 9,000 ನಡೀತಾ ಇದೆ. ಹಂಗಂತ ಎಲ್ಲಾ ರೈತರಿಗೂ ಅದೇ ರೇಟ್ ಸಿಗಲ್ಲ. ಅದು ಗ್ರೇಡಿಂಗ್ ಮೇಲೆ ಸಿಗುತ್ತೆ, ತೂಕದ ಮೇಲೆ ಸಿಗುತ್ತೆ. ಅದು ಯಾವ ತರ ತೂಕ ಹಾಕ್ತಾರೆ, ಯಾವ ತರ ರೇಟ್ ಫಿಕ್ಸ್ ಮಾಡ್ತಾರೆ ಬನ್ನಿ ಹೇಳ್ತಾ ಹೋಗ್ತೀನಿ. OT ಮೇಲೆ ರೇಟ್ನ ಫಿಕ್ಸ್ ಮಾಡ್ತಾರೆ. OT ಅಂದ್ರೆ ಏನು ನೋಡಿ, ಇಲ್ಲಿ ಏನ್ ಮಿಷಿನ್ ಕಾಣಿಸ್ತಾ ಇದೆ, ಈ ಮಿಷಿನ್ಗೆ ರೈತರು 50 kg ಏನು ಕಾಫಿ ಬೀನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ 1 kg ತೆಗೆದು ಇಲ್ಲಿ ಹಾಕ್ತಿವಿ. ಈ ಮಿಷಿನ್ ಅದು ಏನ್ ಮಾಡುತ್ತೆ, ಸಿಪ್ಪೆ ಎಲ್ಲ ಬಿಡಿಸಿ 1 kgಲಿ ಮಿಕ್ಕಿದ ಒಳಗಡೆ ಏನಿರುತ್ತೆ ಬೀನ್ಸ್ ಅದನ್ನ ಕೊಡುತ್ತೆ. ಸೊ ಅದನ್ನ ತಗೊಂಡು ನೆಕ್ಸ್ಟ್ ಮಿಷಿನ್ ಅಲ್ಲಿ ಲೆಕ್ಕ ಹಾಕ್ಬೇಕು. ಬನ್ನಿ ತೋರಿಸ್ತೀನಿ ಅದು ಯಾವ ತರ ಅಂತ. ಸೊ ರೈತರು ನಮ್ಗೆ 50 kg ಏನ್ ಕೊಟ್ಟಿರ್ತಾರೆ ಅದು ಈ ತರ ಇರುತ್ತೆ. ಕಾಫಿ ಬೀನ್ಸ್ ಸಿಪ್ಪೆ ಎಲ್ಲ ಇರುತ್ತೆ. ಸೊ ಸಿಪ್ಪೆ ಎಲ್ಲ ತೆಗೆದು ಆ ಮಿಷಿನ್ ಇಂದ ಮಾಡಿದಾಗ ನಮ್ಗೆ ಈ ತರ ಸಿಗುತ್ತೆ. ಇದನ್ನ ತೂಕ ಮಾಡ್ತೀವಿ, 1 kgಲಿ ಎಷ್ಟು ಬಂದಿದೆ ಇದು ಅಂತ. ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡ್ತೀವಿ. ಇದನ್ನ 50 kg ಕನ್ವರ್ಟ್ ಮಾಡ್ತೀವಿ. ಆ 50 kg ಕನ್ವರ್ಟ್ ಮಾಡಿದಾಗ 50 kg ಇಂದ ಎಷ್ಟು ಬೀನ್ ಸಿಗುತ್ತೆ ನಮ್ಗೆ ಅದನ್ನ OT ಅಂತ ಕರಿತೀವಿ. 50 kg ಇಂದ 25 kg ಸಿಕ್ಕಿದ್ರೆ 25 OT, 21 kg ಸಿಕ್ಕಿದ್ರೆ 21 OT, 30 ಸಿಕ್ಕಿದ್ರೆ 30 OT. ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡ್ತೀವಿ. ಒಂದು OTಗೆ 335 ರೂಪಾಯಿ ಲೆಕ್ಕ ಹಾಕಿ ಅದ್ರ ಮೇಲೆ ಎಷ್ಟು ಸಿಗುತ್ತೆ ಅದನ್ನ ಫೈನಲ್ ರೇಟ್ ಆಗಿ ರೈತರಿಗೆ ಕೊಡ್ತೀವಿ. ಸೊ ಪೂರ್ತಿ ಫ್ಯಾಕ್ಟ್ರಿ ತೋರ್ಸಾಯ್ತು. ಇಲ್ಲಿ ಸಿಪ್ಪೆ ಎಲ್ಲಾನು ತೆಗೆದು ಧೂಳೆಲ್ಲನು ಬೇರೆ ಮಾಡಿ ಸೈಜ್ ಮತ್ತೆ ಕಲರ್ ಮೇಲೆ 7 ತರ ಗ್ರೇಡಿಂಗ್ ಮಾಡಿ 50 kg ಆಗಿ ಪ್ಯಾಕ್ ಮಾಡಿ ಒಂದ್ ಕಡೆ ಇಡ್ತಾರೆ. ಅದನ್ನ ನೆಕ್ಸ್ಟ್ ಪೌಡರ್ ಅಥವಾ ಪುಡಿನ ಇಲ್ಲಿ ಮಾಡಲ್ಲ, ಇದನ್ನ ಬೇರೆ ಫ್ಯಾಕ್ಟ್ರಿಗೆ ಕಳಿಸ್ತಾರೆ. ಅವರು ಇದನ್ನ ಬಳಸ್ಕೊಂಡು ಪೌಡ್ರ್ ಮಾಡ್ತಾರೆ. ಏಕೆಂದ್ರೆ ಒಂದೇ ಕಡೆ ಎರಡನ್ನೂ ಮಾಡೋದು ಕಷ್ಟ ಆಗುತ್ತೆ, ಜಾಗ ಜಾಸ್ತಿ ಬೇಕು, ಮಿಷಿನರಿ ಎಲ್ಲ ಸೆಟಪ್ ಮಾಡೋದು ಕಷ್ಟ, ಲೇಬರ್ ಸಿಗೋದು ಕಷ್ಟ ಅಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸಿ ಯು, ಟಾಟಾ, ಬಾಯ್ ಬಾಯ್.